ಇವತ್ತು ಸ್ಥಿತಿ ದಯನೀಯವಾದಂಥ ಸ್ಥಿತಿ ಆಗಿದೆ ಅಧ್ಯಕ್ಷರೇ. ಹಣ ಇಲ್ಲ. ಇವತ್ತು ಏನು ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕಾಯಿತು, ಹಣ ಕೂಡ ಹೋಗಿದೆ. ನಾನು ಕೊನೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಎಷ್ಟು ಪಾಪರ್ ಆಗಿದೆ ಇದು ಅಂತ ಹೇಳಿದ್ರೆ, ಪಾಪರ್ ಆಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ 48,000 ಕೋಟಿ ಬಾಂಡ್ಗೆ ತಯಾರು ಮಾಡ್ತಾವ್ರು. 48,000 ಕೋಟಿ ಬಾಂಡ್, ಜೇಮ್ಸ್ ಬಾಂಡ್. ಸಿದ್ದರಾಮಯ್ಯ ಜೇಮ್ಸ್ ಬಾಂಡ್ ಔಟರ್. ಈಗ 48,000 ಕೋಟಿ ಬಾಂಡ್. ಇವ್ರ ಆದಾಯ ಎಷ್ಟು ಕಾರ್ಪೊರೇಷನ್ದು? 5,800 ಕೋಟಿ ವರ್ಷಕ್ಕೆ. ಬಾಂಡ್ ಎಷ್ಟು? 48,000 ಕೋಟಿ. ಅದನ್ನು ಇದೆ ಪುಸ್ತಕದಲ್ಲಿ, 48,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಪ್ರಾವಿಷನ್ ಮಾಡ್ಗಣಕ್ಕೆ ಬುಕ್ಕಲ್ಲೂ ತೋರಿಸಿದ್ದಾರೆ 48,000 ಕೋಟಿ. ಅಂದ್ರೆ ನಿಮ್ಮ ಆದಾಯನೇ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ. ನಿಮ್ಗೆ ಯಾರೇ ಬಾಂಡ್ ಕೊಡ್ಬೇಕಾದ್ರೆ ನೀವು ಅದರಲ್ಲಿ ನೀವು 3 ವರ್ಷದ ಇನ್ಕಮ್ ಇದೆಲ್ಲ ತೋರಿಸ್ಬೇಕು, ಲಾಭ ತೋರಿಸ್ಬೇಕು. ಇಲ್ಲ, ನೀವು ಬಾಂಡ್. ಹಿಂದೆ ಸಿದ್ದರಾಮಯ್ಯನವರು 1980 ಎಷ್ಟೋ ಗೊತ್ತಿಲ್ಲ ನನಗೆ, ಆ ಸಂದರ್ಭದಲ್ಲಿ ಒಂದು 150 ಕೋಟಿ ಬಾಂಡ್ ಬಿಡುಗಡೆ ಮಾಡಿದ್ರು. 120 ಕೋಟಿ ಬಾಂಡ್. ಅವಾಗೂ ಬಾಂಡ್. ಇವ್ರು ಬಂದ್ರೇನೆ ಬಾಂಡ್. ಸಿದ್ದರಾಮಯ್ಯನವರು 96ರಲ್ಲಿ ಬಾಂಡ್. ಅವಾಗ ಈಗ ಡಿ ಕೆ ಶಿವಕುಮಾರ್ ಅವರೆಲ್ಲ ಇದ್ದು ಗಲಾಟೆ ಮಾಡಾಕ್ಬಿಟ್ರು. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಇವಾಗ ಸಾಲದಲ್ಲಿದೆ, ಸಾಲದಲ್ಲಿರೋದು ಮತ್ತೆ ಬಾಂಡ್ಗಳು ಕೊಡ್ತಾ ಇದ್ದೀರಾ. ಬಾಂಡ್ಗಳಿಗೆ ವಿರೋಧಿಗಳು ನಾವು ಅಂದ್ರು. ಇವಾಗ ಏನ್ ಹೇಳ್ತೀರಾ ಈಗ ಈ ಬಾಂಡ್ಗೆ? 48,000 ಕೋಟಿ ಬಾಂಡ್ಗೆ ಅವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತು ಬಾಂಡ್ಗಳಿಗೆ. ಇವತ್ತು 48,000 ಕೋಟಿ ಬೆಂಗಳೂರು ಜನತೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದೀರಲ್ಲ. ಯಾರು ತೀರಿಸ್ತಾರೆ ಈ 48,000 ಕೋಟಿನ? ಎಷ್ಟು ವರ್ಷಕ್ಕೆ ತೀರಿಸ್ತೀರ? ಇವಾಗ ಆದಾಯ ಇಲ್ಲ, ಮೈನಸ್ ಅಲ್ಲಿ ಓಡ್ತಾ ಇದೆ ನಮ್ದು. ಅದರಿಂದ ಅಧ್ಯಕ್ಷರೇ, ಬೆಂಗಳೂರು ಉಳಿಬೇಕಾದ್ರೆ, ಬೆಂಗಳೂರಿಗೆ ಕಾಯಕಲ್ಪ ಕೊಡಬೇಕಾದ್ರೆ ಈ ಸರ್ಕಾರ ಬಡ್ಜೆಟ್ ಅಲ್ಲಿ ಏನ್ ಹೇಳಿದೆ ಅದನ್ನಾದ್ರೂ ದುಡ್ಡು ಬಿಡುಗಡೆ ಮಾಡಿ. ಈ ಕಸದ ಸಮಸ್ಯೆ, ಹಳ್ಳ ಬಿದ್ದಿರೋ ಗುಂಡಿಗಳು, ರೇವಂತ್ ರೆಡ್ಡಿ ಹಾಕಿರೋಂಥ ಶಾಪ, ಆ ಶಾಪಕ್ಕೆ ಉತ್ತರ ಇಲ್ಲದಂತ ನಿರುತ್ತರರಾದಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ನಮ್ಮ ಕತಿ ಗೋವಿಂದ 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 ಆಗಿದೆ ಅಧ್ಯಕ್ಷರೇ. ಆಗ್ಬಾರ್ದು. ಬೆಂಗಳೂರು ಉಳಿಬೇಕು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಒಡೆದಿದ್ದಾರೆ. ಈ ಬಡ್ಜೆಟ್ ಅಲ್ಲೂ ಒಡೆದು ಹಾಳು ಮಾಡಬೇಡಿ. ಬೆಂಗಳೂರನ್ನ ಉಳಿಸಿ ಬೆಂಗಳೂರು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನ ದಿನಾಂಕ 24/3/2026 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಈ ಕೆಳಕಂಡಂತೆ ತೀರ್ಮಾನಿಸಲಾಗಿದೆ. ಇಂದು ದಿನಾಂಕ 24/3/2026 ಆಯವ್ಯಯ ಮೇಲಿನ ಸಾಮಾನ್ಯ ಚರ್ಚೆ ಮತ್ತು ಅನುದಾನಗಳ ಬೇಡಿಕೆ ಮೇಲೆ ಚರ್ಚೆ ಮುಕ್ತಾಯಗೊಳ್ಳಲಿದೆ. ಆಯವ್ಯಯ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ ಅನುದಾನಗಳ ಬೇಡಿಕೆ ಮೇಲೆ ನಡೆದ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 25/3/2026 ಬೆಳಗ್ಗೆ 11 ಗಂಟೆಗೆ ಉತ್ತರಿಸಲಿದ್ದಾರೆ. ನಂತರ ಧನ ವಿನಿಯೋಗ ವಿಧೇಯಕಗಳನ್ನು ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ದಿನಾಂಕ 26/3/2026 ಅಧಿವೇಶನ ನಡೆಸಿ ನಂತರ 15 ಕಾಲದವರೆಗೆ ಮುಂದೂಡಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸದನದ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ಇನ್ನೊಂದು ಇಂಪಾರ್ಟೆಂಟ್, ಈಗ ನಿನ್ನೆ ಹೇಳಿದ್ದೇನೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಹೈಕೋರ್ಟ್ ಸೈಡ್ನ ಎಂಟ್ರೆನ್ಸ್ನ ಬದಿಯಲ್ಲಿ ನಿಮ್ಮೆಲ್ಲ ಸದಸ್ಯರುಗಳ ಫೋಟೋ, ಭಾವಚಿತ್ರವನ್ನು ಫೋಟೋವನ್ನು ತೆಗೆಯಲಿಕ್ಕಿದೆ. ಎಲ್ಲ ಮಂತ್ರಿಗಳು, ಶಾಸಕರು ತಾವೆಲ್ಲೂ ಕೂಡ ಬರಬೇಕು. ಇಲ್ಲಿ ಇಲ್ಲದವರಿಗೆ ನೀವು ಮಾಹಿತಿ ಕೊಟ್ಟು ಅವ್ರು ಕೂಡ ಕರ್ಕೊಂಡು ಬರಬೇಕಂತ ನಿಮಗೆ ವಿನಂತಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಹೌದು, ಫೋಟೋ ಈಗ ಇಲ್ಲ ಮಾನ್ಯ ಒಂದು ನಿಮಿಷ, ಡೋಂಟ್ ಮೈಂಡ್, ತಾವು ಮಾತಾಡಿ. ಅಸೆಂಬ್ಲಿ 5 ನಿಮಿಷ, 5 ನಿಮಿಷದ ಮೇಲೆ 1 ನಿಮಿಷ ಮಾತಾಡೋದು. 2 ಗಂಟೆ 5 ಮಿನಿಟ್ಸ್ ಸರ್. 1 ನಿಮಿಷ, 2 ಫ್ಲೈಟ್, ನಂಗೆ 2 ಗಂಟೆ 5 ನಿಮಿಷ ಸರ್. ನೀವು ಇದ್ದಾಗಲೇ ಮಾತಾಡಬೇಕು ಅಂತ 5 ನಿಮಿಷ ಸರ್. ಇಲ್ಲ, ನಾಳೆ ಬೆಳಗ್ಗೆ ನಾನು ರಿಪ್ಲೈ ಮಾಡ್ತೀನಿ. ನಾಳೆ ರಿಪ್ಲೈ ಮಾಡ್ತೀನಿ ಬೆಳಗ್ಗೆ ಸರ್. 5 ನಿಮಿಷ ಎಲ್ಲ ಮಾತಾಡಿದ್ಮೇಲೆ ಖಂಡಿತ ನಿಮ್ಮ ಮಾತು ಕಿವಿಲ್ ಕೇಳ್ತೀನಿ. ನಾನು ನಿಮ್ಮ ಮಾತು ಮಾತಾಡ್ಬೇಕು ಸರ್. ನೀವು ಇದ್ದಾಗೆ ಮಾತಾಡಿ. ಟುಮಾರೋ ಮಾರ್ನಿಂಗ್ ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಸಿಎಂ ರಿಪ್ಲೈ ಮಾಡಾದ್ಮೇಲೆ ಮಾಡ್ತೀನಿ. ಯಾಕೆಂದ್ರೆ ನಾನು ಕೆಲವು ಮುತ್ತು ರತ್ನಗಳೆಲ್ಲ ಮಾತುಗಳು ಬಂದಿದೆ, ಅವಕ್ಕೆಲ್ಲ ಉತ್ತರ ಕೊಡ್ಲೇಬೇಕಲ್ಲ. ಅವಕ್ಕೆಲ್ಲ ನಾನು ರಿಪ್ಲೈ ಕೊಡಲಿಲ್ಲ ಅಂದ್ರೆ ಬಹಳ ತಪ್ಪಾಗ್ತದಲ್ಲ. ಅಸೆಂಬ್ಲಿಯಲ್ಲಿ ಏನಾಯ್ತು, ವಿಧಾನಸೌಧದಲ್ಲಿ ಏನಾಯ್ತು, ಎಲ್ಲೆಲ್ಲಿ ಏನಾಯ್ತು ಎಲ್ಲ ಕಡೆ ಹೇಳಲೇಬೇಕಲ್ಲ ನಾನು. ಈಗ ಅಪೋಸಿಷನ್ ಲೀಡರ್ ಏನ್ ಹೇಳಿದ್ದಾರೆ, ಅವ್ರೇನ್ ಹೇಳಿದ್ದಾರೆ, ನೀವು ಹೇಳೋದಕ್ಕೆಲ್ಲ ಉತ್ತರ ನಿಮ್ದು ನಾನು ಕಿವಿ ಕೊಟ್ಟು ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ.
ಅಧ್ಯಕ್ಷರೇ ನಾನು ಕ್ವಶನ್ಸ್ ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ನಾನು ವಾಪಸ್ ಬೆಳಗ್ಗೆ ಬರ್ತೀನಿ. ಸರ್ ಲಾಸ್ಟ್ ನಾಳೆ ಮಾತಾಡಪ್ಪ. ಈಗ ಬಿಲ್ ಮಾನ್ಯ ಮಂತ್ರಿಗಳೇ ಸ್ಟಾರ್ ಕ್ವಶನ್ ಪರ್ಯಾಲೋಚನಾ ಪ್ರಶಂಸೆ ಬಿಲ್ ಅನ್ನು ಮಂಡಿಸಿ. ಅಧ್ಯಕ್ಷರೇ 2020